ನೋಡಪ್ಪ, ಈ ಜೀರಿಗೆ ಬೆಲ್ಲದ ಥರ ಎಲ್ಲ ಸಮಯದಲ್ಲೂ ಎಂತಹ ಕಷ್ಟ ಸುಖಗಳಲ್ಲೂ ಕಟ್ಕೊಂಡಿರೋ ಹೆಂಡ್ತಿನ ಬಿಡಲ್ಲ ಅಂತ. ಹಾಗೆ ಅಮ್ಮ, ನೀನು ಕೂಡ ಹೃದಯದಲ್ಲಿ ಇಟ್ಕೊಂಡು ಕಾಪಾಡೋ ಗಂಡನಿಗೆ ಸದಾ ಜೊತೆಯಾಗಿರ್ತೀನಿ ಅಂತ ಈ ಜೀರಿಗೆ ಬೆಲ್ಲದ ಮೇಲೆ ಇಬ್ರು ಪ್ರಮಾಣ ಮಾಡಿ. ಓಂ ಸುಮುಹೂರ್ತಕಾಲೇ ಸೂರ್ಯಾದೀನಾಂ ನವಾನಾಂ ಗ್ರಹಾನಾಂ ಅತ್ಯಂತ ಆನುಕೂಲ್ಯತಾ ಫಲಸಿದ್ಧಿರಸ್ತು. ಅಯಂ ಮುಹೂರ್ತ ಸುಮುಹೂರ್ತೋ ಅಸ್ತು. ನಿನ್ನ ನಂಬಿಕೆಗಳೆಲ್ಲ ನನಗೆ ಬೇಕಾಗಿಲ್ಲ. ನಾನು ನನ್ನ ಬಗ್ಗೆನೇ ಯೋಚನೆ ಮಾಡೋದು. ನನ್ನ ದ್ವೇಷ ತೀರ್ಬೇಕು, ನನ್ನ ಅನಿರುದ್ಧ ನನಗೆ ಸಿಗ್ಬೇಕು. ಅದಕ್ಕೋಸ್ಕರ ನಾನು ಏನ್ ಮಾಡೋದಕ್ಕೂ ಸಿದ್ಧಾನೆ. ಮರ್ಯಾದೆಯಿಂದ ಹೊರಟು ಹೋಗು. ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ನಾಗಮ್ಮ ಪ್ರಾಣನ ಕಾಪಾಡೋದಕ್ಕೆ ತನ್ನ ಪ್ರಾಣ ಬಲಿ ಕೊಟ್ಟ ಮಹಾದೇವಿ ಮತ್ತೆ ಭೂಮಿ ಮೇಲೆ ಹುಟ್ಟಿದಾಳೆ. ಅವಳನ್ನ ಕಾಪಾಡೋದು ನನ್ನ ಧರ್ಮ. ನನ್ನ ಪ್ರಾಣ ಹೋದ್ರೂ ನಿನಗೆ ಒಪ್ಸೋದಿಲ್ಲ. ಇಷ್ಟೊತ್ತು ಒಂದೇ ಜಾತಿ ಜೊತೆ ವೈರತ್ವ ಯಾಕೆ ಅಂತ ಸುಮ್ಮನೆ ಇದ್ದೆ. ನೀನ್ ಬರೀ ಮಾತಲ್ಲಿ ಕೇಳೋ ಥರ ಇಲ್ಲ. ಮೊದಲು ನಿನ್ ಕತೆ ಮುಗಿಸಿ ಆಮೇಲೆ ಆ ಮಗುನ ಬಳಸ್ಕೊಂಡು ನಾನು ಅನ್ಕೊಂಡಿದ್ದನ್ನ ಸಾಧಿಸ್ತೀನಿ. ಏನಾಯ್ತು ಪುಣ್ಯ? ಏನೂ ಇಲ್ಲ. ಭೂತಕೃದ್ಭೂತಬುದ್ಭಾವೋ ಭೂತಾತ್ಮ ಭೂತಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ. ಗಟ್ಟಿ ಮೇಳ ಬಾರಿಸ್ರಿ. ಓಂ ಅಯಂ ಮುಹೂರ್ತ ಸುಮುಹೂರ್ತೋಸ್ತು. ಧ್ರುಂ ತೇ ರಾಜ ವರುಣೋ ಧ್ರುಂ ದೇವೋ ಬೃಹಸ್ಪತಿ ಧ್ರುಂ ತೇಂದ್ರಶ್ಚಾಗ್ನಿಶ್ಚರಾಸ್ತ್ರಂ ಧಾರಯತಾಂ ಧ್ರುವಂ. ಅಮ್ಮ, ಜೀರಿಗೆ ಬೆಲ್ಲದ ಕಾರ್ಯಕ್ರಮ ಮುಗೀತು. ಅಕ್ಷತೆ ವಸ್ತ್ರ ಕೊಟ್ರೆ ಮದುವೆ ಗಂಡು ಮದುವೆ ಹೆಣ್ಣು ಬಟ್ಟೆ ಬದಲಾಯಿಸ್ಕೊಂಡು ಬರ್ತಾರೆ. ಪುಣ್ಯ, ಆ ಬಟ್ಟೆನೆಲ್ಲ ಎಲ್ಲಿಟ್ಟಿದ್ಯಾ? ಅಯ್ಯೋ, ಅದು ಅಲ್ಲೇ ಮರ್ತು ಹೋಗ್ಬಿಟ್ಟೆ. ಈಗ್ಲೇ ತರ್ತೀನಿ. ಸರಿ ಹೋಗು. ಅಮ್ಮ, ಪುಣ್ಯ ಪುಣ್ಯ, ದೊಡ್ಡ ಅನಾಹುತ ಆಯ್ತಮ್ಮ. ಏನ್ ಹೇಳ್ತಾ ಇದ್ದೀರಾ ಅಮ್ಮ?
ಅಲ್ಲಿ ಅಲ್ಲಿ ಹುತ್ತದ ಹತ್ರ ಮಾಯ ಬಂದಿದ್ಲಮ್ಮ. ಪುಣ್ಯ, ಅಳ್ಬೇಡಮ್ಮ. ನೀನ್ ಈಗ್ಲೇ ಬಂದ್ರೆ ನಿನ್ ಮಗುನ ಆ ಮಾಯಿನಿಂದ ಕಾಪಾಡ್ಕೋಬಹುದಮ್ಮ. ಈ ವಿಷಯ ವರ್ಮಾ ಅವರಿಗೆ ಹೇಳಿದ್ರೆ ಅವರೇ ಎಲ್ಲ ನೋಡ್ಕೋತಾರಮ್ಮ. ಬೇಡ 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 ಬೇಡಮ್ಮ, ಈ ವಿಷಯ ಹಸೆ ಮನೆ ಮೇಲೆ ಯಾರಿಗೂ ಗೊತ್ತಾಗ್ಬಾರ್ದು. ನಾನೇ ಹೋಗ್ತೀನಿ. ಇದೇ ಕಣೆ ನನ್ಗೂ ಬೇಕಾಗಿರೋದು. ಬಾ, ನಿನಗೊಂದ್ ಕತ್ತಿ ಕಾಣಿಸ್ತೀನಿ. ಈ ವಿಷಯ ಗೊತ್ತಾದ್ರೆ ಪರ್ಣಿಕಾ ಮದ್ವೆ ನಿಂತು ಹೋಗುತ್ತೆ. ನಾನು ಎಷ್ಟು ಹೇಳಿದ್ರು ಪರ್ಣಿಕಾ ಕೇಳಲ್ಲ. ಮಾವ ಅನಿರುದ್ಧ ಕೋಪ ಮಾಡ್ಕೋತಾರೆ. ದಯವಿಟ್ಟು ಯಾರಿಗೂ ಹೇಳ್ಬೇಡಿ. ಸರಿ ಆಯ್ತಮ್ಮ. ಏನಾಯ್ತು ಪುಣ್ಯ, ಹೀಗಿದ್ಯಾ? ಯಾಕೆ ಕಣ್ಣಲ್ಲಿ ನೀರು? ಏನೂ ಇಲ್ಲ, ಕಣ್ಣಲ್ಲಿ ಏನೋ ಧೂಳ್ ಬಿತ್ತು ಅನಿರುದ್ಧ, ಅದಕ್ಕೆ ಹೀಗಿದೆ. ತಗೊಳ್ಳಿ ಇದನ್ನ. ಅಮ್ಮ, ಇಬ್ರು ಹೋಗಿ ವಸ್ತ್ರಗಳನ್ನ ಬದಲಾಯಿಸ್ಕೊಂಡು ಬನ್ನಿ. ಪರ್ಣಿಕಾ, ನೀನ್ ಸೀರೆ ಉಟ್ಕೊಂಡ್ ಬಾ, ನಾನು ಈಗ್ಲೇ ಬರ್ತೀನಿ. ಈ ಟೈಮಲ್ಲಿ ಎಲ್ಲಿಗಕ್ಕ? ನಾನು ಇವಾಗ್ಲೇ ಬರ್ತೀನಮ್ಮ. ನೀನ್ ಹಸೆ ಮನೆ ಮೇಲೆ ಹೋಗಿ ಕೂತಿರು, ಅಷ್ಟ್ರಲ್ಲಿ ಬಂದೇ ಬಿಡ್ತೀನಿ. ಅರ್ಥ ಮಾಡ್ಕೋ. ತಾಳಿ ಕಟ್ಟೋ ಸಮಯದಲ್ಲಿ ನಿನ್ನ ಪಕ್ಕ ಇಲ್ದೆ ಹೋದ್ರೆ ತಾಳಿನೇ ಕಟ್ಟಿಸ್ಕೊಳ್ಳಲ್ಲ. ಆಮೇಲೆ ನಿನ್ನಿಷ್ಟ. ನಾನು ಬಂದ್ಬಿಡ್ತೀನಿ. ಬೇಗ ಬರ್ತೀನಿ. ಸರಿ. ಅಮ್ಮ, ಅಮ್ಮ ನಾಗಮ್ಮ, ನಿನ್ನ ನಂಬ್ಕೊಂಡು ನನ್ ಮಗುನ ನಿನ್ನ ಹತ್ರ ಬಿಟ್ಟಿದ್ದೀನಿ. ಈಗ ಈಗ ನನ್ ಮಗುನ ಇಲ್ದಾಗಾಯ್ತಾ? ನಾನು ಏನ್ ಮಾಡ್ಬೇಕು? ನಮ್ಮಮ್ಮ ನನಗ್ ಬೇಕು. ಅಮ್ಮ, ನಮ್ಮಮ್ಮ ನನಗ್ ಬೇಕು. ಅಮ್ಮ ಪುಣ್ಯ, ನಿನ್ನ ಮಗುನ ಕಾಪಾಡೋದಕ್ಕೆ ನಾನು ಮಾಡದೇ ಇರೋ ಪ್ರಯತ್ನನೇ ಇಲ್ಲ. ಆ ಮಹಾದೇವಿನ ಕಾಪಾಡ್ಕೋಬೇಕು ಅಂತ ನಮ್ಗೆ ಆಸೆ ಇಲ್ವಾ? ಆದ್ರೆ ನಾನು ಏನೂ ಮಾಡೋಕ್ಕಾಗ್ಲಿಲ್ಲ. ಆ ಮಾಯನ ಶಕ್ತಿ ಮುಂದೆ ನನ್ನ ಶಕ್ತಿ ಕಡಿಮೆ ಆಗೋಯ್ತು. ನನ್ನನ್ನು ಕ್ಷಮಿಸಮ್ಮ.
ಅರ್ಥ ಆಯ್ತಾ? ಇವಾಗ್ಲಾದ್ರೂ ಈ ಮಾಯಾ ಶಕ್ತಿ ಏನು ಅಂತ? ಈ ಮಾಯಾ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ. ಮಾಯಾ ಮಾಯಾ ನಿನಗೆ ಕೈ ಮುಗಿತೀನಿ ಮಾಯಾ. ನನ್ನ ಮಗುಗೆ ಏನು ಮಾಡಬೇಡ. ನನ್ನ ಮಗು ನನಗೆ ಕೊಟ್ಬಿಡು ಮಾಯಾ. ನಿನ್ನ ಕಾಲ್ ಬೇಕಾದ್ರೂ ಹಿಡ್ಕೊಳ್ತೀನಿ ಮಾಯಾ. ನನ್ನ ಮಗುಗೆ ಏನು ಮಾಡಬೇಡ. ನನ್ನ ಎಳ್ಕೊಂಡು ಹೋಗಿ ಕೋಣೆ ಒಳಗಡೆ ಹಾಕಿ ಮಂತ್ರಗಳಿಂದ ನನ್ನ ಬಂಧಿಸಿ ಕಷ್ಟಪಡೋ ಹಾಗೆ ಮಾಡಿರೋ ನಿನ್ನ ಅಷ್ಟು ಸುಲಭವಾಗಿ ಹೇಗೆ ಹೋಗಕ್ ಬಿಡ್ತೀನಿ? ಪ್ರತಿಯೊಂದು ಲೆಕ್ಕನೂ ಚುತ್ತ ಆಗ್ಲೇಬೇಕು. ಮಾಯಾ, ನಿನಗೆ ನನ್ನ ಮೇಲೆ ಕೋಪ ಇದ್ರೆ ನನ್ನನ್ನು ಸಾಯಿಸ್ಬಿಡು. ನನ್ನ ಮೇಲೆ ಹಾಗೆ ತೀರಿಸ್ಕೊ. ನಿನಗೆ ಪ್ರತಿಯೊಂದಕ್ಕೂ ಅಡ್ಡ ಬಂದಿರೋದು ನಾನೇ ಅಲ್ವಾ? ನಮ್ಮಮ್ಮನೇನು ಮಾಡಬೇಡ ಮಾಯಾ, ನಮ್ಮಮ್ಮನೇನು ಮಾಡಬೇಡ. ನನಗಿಷ್ಟು ಕಷ್ಟ ಕೊಟ್ಟಿರೋ ನಿನ್ನನ್ನ ಕ್ಷಣದಲ್ಲೇ ಸಾಯಿಸಿದ್ರೆ ಹೇಗೆ ಪುಣ್ಯ? ಪ್ರತಿ ಕ್ಷಣ ನೀನು ಸತ್ತು ಬದುಕಬೇಕು. ನಿನ್ನ ಮಗುಗೆ ಏನು ಆಗ್ಬಾರ್ದು ಅಂತಿದ್ರೆ ಅದಕ್ಕಿರೋದು ಒಂದೇ ದಾರಿ. ಮಾಡ್ತೀಯಾ? ಮಾಡ್ತೀನಿ ಮಾಡ್ತೀನಿ. ನೀನು ಏನೇ ಹೇಳಿದ್ರು ಮಾಡ್ತೀನಿ. ಹೇಳು, ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಹೇಳು ಮಾಯಾ. ಹೇಳಿದ್ನಲ್ಲ, ನಿನ್ನ ಪ್ರಾಣ ನನಗ್ಯಾಕೆ? ನನಗ್ ಪ್ರಾಣಕ್ಕಿಂತ ಪ್ರಾಣ ಆಗಿರೋ ನನ್ನ ಅನಿರುದ್ಧ್ ನನಗೆ ಬೇಕು ಅಷ್ಟೇ. ಅತ್ತೆ, ಪುಣ್ಯ ಕೈಯಲ್ಲಿ ಇಲ್ಲೇ ಎಲ್ಲೋ ಇರ್ತಾಳೆ, ಬಂದ್ಬಿಡ್ತಾಳೆ. ನೀನ್ ಕೂತ್ಕೋ. ಮಾಯಾ, ಅನಿರುದ್ಧ್ ನನ್ನಲ್ಲೇ ಅರ್ಥ. ಅನಿರುದ್ಧ್ ಇಲ್ದೆ ಹೋದ್ರೆ ನನ್ ಬದುಕಲ್ಲ ಮಾಯಾ. ಹಾಗಾದ್ರೆ ನಿಮ್ಮಮ್ಮನ್ನ ಬಿಟ್ಟು ಬದುಕು. ನಿನಗನಿರುದ್ದೇ ಮುಖ್ಯ ಅಲ್ವಾ? ನಿಮ್ಮಮ್ಮನ್ನ ಮತ್ತೆ ಆ ಪರಮೇಶ್ವರನ್ ಹತ್ರನೇ ಕಳಿಸ್ಬಿಡ್ತೀನಿ. ಅಯ್ಯೋ, ಮಾಯಾ, ಬೇಡ. ಅಮ್ಮಂಗೇನು ಮಾಡ್ಬೇಡ ಮಾಯಾ, ಏನು ಮಾಡ್ಬೇಡ. ಅದಕ್ಕೆ ನಿನಗೆ ಹೇಳಿದ್ದು. ಅಮ್ಮ ಬೇಕು, ಗುಮ್ಮ ಬೇಕು ಅಂದ್ರೆ ಎಲ್ಲಿಂದ ಬರುತ್ತೆ ಹೇಳು? ನೀನ್ ಆಯ್ಕೆ ಮಾಡ್ಬೇಕಾಗಿರೋದು ಒಬ್ರನ್ನೇ. ಜನ್ಮ ಕೊಟ್ಟಿದ್ದ ತಾಯಿನ, ಇಲ್ಲ ತಾಳಿ ಕಟ್ಟಿದ ಅನಿರುದ್ಧ. ಓಂ ಹಿರಣ್ಯವರ್ಣಾಂ ಹರಣೀಂ ಸುವರ್ಣರತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ ತಾಂ ಆವಹ ಜಾತವೇದೋ ಲಕ್ಷ್ಮೀಮನುಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ವಂ ಪುರುಷಾನಹಂ. ಬೇಗ ಹೇಳು ಪುಣ್ಯ, ನಿನಗ್ ಜಾಸ್ತಿ ಸಮಯ ಇಲ್ಲ. ಅಲ್ಲಿ ಪರಿಣಿಕಾ ಮದ್ವೆ ಆಗೋಕ್ಕೂ ಮುಂಚೆ ನನ್ನ ಅನಿರುದ್ಧನ ಮದ್ವೆ ಆಗ್ಬೇಕು.
ನೋಡಪ್ಪ, ಮಾಂಗಲ್ಯ ಧಾರಣೆ ಮಾಡು. ಓಂ ಸುಮುಹೂರ್ತಕಾಲೇ ಸೂರ್ಯಾದೀನಾಂ ನವಾನಾಂ ಗ್ರಹಾನಾಂ ಅತ್ಯಂತ ಆನುಕೂಲ್ಯತಾ ಫಲಸಿದ್ಧಿರಸ್ತು. ಮಾಂಗಲ್ಯಧಾರಣ ಮುಹೂರ್ತ ಸಮಯೇ ಸರ್ವತ್ರ ಆನುಕೂಲ್ಯ ಫಲಸಿದ್ಧಿರಸ್ತು. ಓಂ ಮಾಂಗಲ್ಯಧಾರಣ ಮುಹೂರ್ತ ಸುಮುಹೂರ್ತೋಸ್ತು. ಭಾವ, ಪುಣ್ಯಕ್ಕ ಎಲ್ಲಿ? ಅಕ್ಕ ಇಲ್ಲದೆ ನಾನು ಮದುವೆ ಮಾಡ್ಕೊಳ್ಳಲ್ಲ. ಇಲ್ಲೇ ಎಲ್ಲೋ ಇರ್ತಾಳೆ, ನಾನು ಹೋಗಿ ನೋಡ್ಕೊಂಬರ್ತೀನಿ. ಅಪ್ಪ, ಪುಣ್ಯ ಎಲ್ಲೂ ಕಾಣಿಸ್ತಾ ಇಲ್ಲ. ಅನ್ಕೊಂಡಿದ್ದ ಥರಾನೇ ಆಯ್ತು. ಆ ಮಾಯ ಪುಣ್ಯಕ್ಕಂಗೆ ಏನೋ ಮಾಡಿರ್ತಾಳೆ. ಏಯ್, ಏನ್ ಮಾತಾಡ್ತಿದ್ಯಾ ಪರ್ಣಿಕಾ? ಮಾಯಾ ಪುಣ್ಯಾಗ ಏನ್ ಮಾಡ್ತಾಳೆ? ನೀವ್ ಅನ್ಕೊಂಡ ಹಾಗೆ ಮಾಯಾ ಮಾಮೂಲಿ ಮನುಷ್ಯ ಅಲ್ಲ ಮಾವಯ್ಯ, ನಾಗಕನ್ಯೆ. ನಾಗನಿಧಿಗೆ ಸಹಾಯ ಮಾಡಕ್ ಬಂದಿಲ್ಲ, ನಿಮ್ಮೆಲ್ಲರನ್ನೂ ಸಾಯಿಸ್ಬೇಕು ಅಂತಿದ್ದಾಳೆ. ಹೌದು ರೀ, ನೀವು ಪೂಜೆ ಮಾಡ್ತಿದ್ದಾಗ ಕುಲಗುರುಗಳು ಸ್ವಾಮಿಗಳನ್ನ ಕಳ್ಸಿದ್ರಲ್ಲ, ಅವ್ರು ಬಂದಾಗ ಏನ್ ನಡೀತು ಅಂದ್ರೆ ಅಷ್ಟೇ ಅಲ್ಲ ಮಾವಯ್ಯ, ನಮ್ಮಮ್ಮನ್ನ ಕಚ್ಚಿ ಸಾಯಿಸಿರೋದು ಕೂಡ ಆ ರಾಕ್ಷಸಿನೇ. ಸಾಯೋ ಕ್ಷಣದಲ್ಲಿ ಪುಣ್ಯಕ್ಕನ ಕೈಯಲ್ಲಿ ಪ್ರಾಣ ಬಿಡ್ತಾ ನನ್ ಮದ್ವೆ ಮಾಡಿಸ್ಬೇಕು ಅಂತ ಹೇಳಿದಾಳೆ. ಈ ಪುಣ್ಯಕ್ಕಂಗೆ ಏನೋ ತೊಂದರೆ ಮಾಡಿದಾಳೆ ಅಂತ ನನಗೆ ತುಂಬಾ ಭಯ ಆಗ್ತಿದೆ. ಪುಣ್ಯ,
ನನ್ ಜೊತೆನೆ ಇದ್ದು ಒಳ್ಳೆಯವ್ರ ತರ ನಾಟಕ ಮಾಡಿ ನನ್ ತಂಗಿ ಜೀವನೇ ತೆಗೆದ್ಬಿಟ್ಟಿ ಅಲ್ಲೇ. ನಿನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ. ಯಜಮಾನ್ರೆ